ಮಾಡಲ್ಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಸಮ್ಮರೈಸೇಷನ್ ಮಾಡಲ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕೆ ಇಲ್ಲಿ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಟ್ಯಾಬಿಗೆ ಬಂದು ಸಮ್ಮರೈಸೇಷನ್ ಕ್ಲಿಕ್ ಮಾಡಿ. ನಾನಿಲ್ಲಿ ಜಾಸ್ತಿ ಪಾಪ್ಯುಲಾರಿಟಿ ಇರೋ ಪಾರ್ಟ್ ಮಾಡಲ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ. ಸೊ ದಿಸ್ ಇಸ್ ದ ಮಾಡಲ್ now I am using in this video. ಫಸ್ಟ್ ನಾವು ಒಂದು ಲಿಫ್ಟರ್ ನೋಡ್ ಕ್ರಿಯೇಟ್ ಮಾಡಬೇಕು. ಹಿಯರ್ ನಾವು ಕ್ರಿಯೇಟ್ ಮಾಡಾದ್ಮೇಲೆ ಇಲ್ಲಿ ಬಂದು ಇಲ್ಲಿ ಯೂಸ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಇದೆಯಲ್ಲ ಆ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ನಾವು ನೋಡಿ ಈಸಿಯಾಗಿ ನಾವು ಯಾವ ಥರ ಲೋಡ್ ಮಾಡ್ಕೊಬೋದು. ಲಿಫ್ಟರ್ ನೋಡ್ ಅಂತ ಇರುತ್ತೆ, ಕೋಡ್ನ ಕಾಪಿ ಮಾಡ್ಕೊಳ್ಳಿ. ದೆನ್ paste it here and run the code. It will take some time run ಆಗೋದಕ್ಕೆ. ಅಷ್ಟರಲ್ಲಿ ನಾವು ಆಮೇಲೆ ನಾವು ಇನ್ಪುಟ್ ಟೆಕ್ಸ್ಟ್ ಫಾರ್ಮೆಟ್ ಕೊಡಬೇಕು. ಅದಕ್ಕೆ ನಾನು ಕಂಟೆಂಟ್ ಕೊಡ್ತಾ ಇದ್ದೀನಿ. ಇದನ್ನು ರನ್ ಮಾಡಿ. ದೆನ್ ನಾವು ಕ್ರಿಯೇಟ್ ಮಾಡಿರೋ ಪೈಪ್ಲೈನ್ನ ಇವಾಗ ಯೂಸ್ ಮಾಡಬೇಕು. ಪೈಪ್ ಟೆಕ್ಸ್ಟ್ ಆಯಿತು. ನಾವು ಇದಕ್ಕೆ ನಮಗೊಂದು ಔಟ್ಪುಟ್ ಸಿಗುತ್ತೆ. ಸಿ ಇದನ್ನು ನಾವು ಒಂದು ವೇರಿಯೇಬಲ್ ಸೇವ್ ಮಾಡಿಕೊಂಡು ರಿಸಲ್ಟ್ ದೆನ್ ಆ ರಿಸಲ್ಟ್ ಅನ್ನೋದಕ್ಕೆ ಪ್ರಿಂಟ್ ಮಾಡ್ಬೋದು. ಲೈಕ್ ರಿಸಲ್ಟ್ ಅದನ್ನ ಕಂಟೆಂಟು ಸಮ್ಮರಿ ಟೆಕ್ಸ್ಟ್ ಈ ರೀತಿ ನಾವು ರನ್ ಮಾಡ್ಬೋದು. ಸಾರಿ, is not defined. ಇದನ್ನು ರನ್ ಮಾಡಿಲ್ಲ ಆ್ಯಕ್ಚುಲಿ, ಅದಕ್ಕೆ ನಮ್ಗೆ ಬಿಟ್ಟು ನೀರು. ನೋಡಿ ಥರ ನಮಗೆ ಸಮ್ಮರೈಸೇಷನ್. ಯಾವುದೇ ಟೆಕ್ಸ್ಟ್ ಕೊಟ್ಟರು ಇಟ್ ವಿಲ್ ಬಿ ಸಮ್ ಸ್ಮಾಲರ್ ಕಂಟೆಂಟ್ ಆಫ್ ದ ಬಿಗ್ ಪ್ಯಾರಾಗ್ರಾಫ್ ಅಷ್ಟೇ. ಥ್ಯಾಂಕ್ಸ್ ಗೈಸ್.